ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ಒಂದು ಮಧ್ಯಾಹ್ನ ಆಗಿದೆ. ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಹೋಟೆಲ್ ಕೆಲಸ ಮುಗಿಸ್ಕೊಂಡು ಮನೆ ಕೆಲಸ ಕೂಡ ಮಾಡಿ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಟ್ಟು ಈಗ ಅಂಗಡಿಗೂ ಕೂಡ ಹೋಗಿದ್ದು ಬಂದು ಒಂದು ಬ್ಲೌಸ್ ಇತ್ತು, ಕಟ್ ಮಾಡಿ ಇಟ್ಟಿದ್ದೆ. ಆ ಬ್ಲೌಸ್ನ ಸ್ಟಿಚ್ ಮಾಡಿಬಿಟ್ಟು ನಾನು ಈಗ ಬಂದಿದ್ದೀನಿ. ಈಗ ಟೈಮ್ ಬಂದು 4 ಗಂಟೆ ಆಗ್ತಾ ಬಂದಿದೆ. ಈಗ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು ಹೊರಡಬೇಕು. ಎಲ್ಲಿಗೆ ಅಂದರೆ ಇವತ್ತು ಪೂರ್ವಿದು ಡ್ಯಾನ್ಸ್ ಇದೆ. ಯೂನಿಯನ್ ಡೇ ಫಂಕ್ಷನ್ ಇಟ್ಕೊಂಡಿದ್ದಾರೆ. ಅಂದರೆ ಎಕ್ಸಾಮ್ ಎಲ್ಲ ಆದಮೇಲೆ ಯೂನಿಯನ್ ಡೇ ಫಂಕ್ಷನ್ ಇಟ್ಕೊಂಡಿದ್ದಾರೆ. ಅದಕ್ಕೆ ಹೋಗಬೇಕು, ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ನಾವು ಕೂಡ ಹೋಗ್ತೀವಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಯಾವ ಡ್ಯಾನ್ಸು ಯಾವ ರೀತಿ ಮಾಡ್ತಾರೆ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈಗ ಹೊರಡ್ತೀವಿ. ಹಾಗೆ ಪೂರ್ವಿ, ನಾನು ಮತ್ತು ಅಮ್ಮು 3 ಜನನೂ ಹೊರಡ್ತೀವಿ. ನಮ್ಮ ಮನೆಯವರು ಡ್ಯೂಟಿಯಿಂದ ಬಂದಮೇಲೆ ಸಂಜೆಗೆ ಬರ್ತಾರೆ ಅವರು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಹೊರಡೋಣ. ಎಸ್ಕಿತ್ತಲ್ಲ ಎಕ್ಸಿತ್ತು ತಗೊಂಡೋಗಿ ಕೊಟ್ಬಿಟ್ಟು ಬರೋಗು. ಬಂದಾದ್ಯಾ? ಯಾರು ಕೊಟ್ಟೆ? ಸಿಂಚು ಹಾಕೊಂಡು ಕೊಟ್ಟ. ಇವ್ರು ಏನು ಮಾಡ್ತಾವ್ರೆ? ಸ್ನಾನ ಮಾಡ್ಕೊಟ್ಟ ಟೈಮಲ್ಲಿ ತಲೆ ಬಚ್ಕೋತಾವ್ರೆ. ಪೂರ್ವಿ, ಯಾವ ಡ್ಯಾನ್ಸು? ಯಾವುದು ಡ್ಯಾನ್ಸು? ಯಾವುದು ಡ್ಯಾನ್ಸು? ಯಾವುದು ಡ್ಯಾನ್ಸು ಅದೇ ಪೂರ್ವಿ? ಹೌದಾ, ಚೆನ್ನಾಗಿ ಮಾಡಬೇಕು ಬಿಡು. ಸ್ನಾನ ಮಾಡ್ತೀಯಲ್ಲ ಈಗ. ಹಾಗೆ ಅವ್ರನ್ನೂ ಕೂಡ, ಪೂರ್ವಿಗೂ ಕೂಡ ಸ್ನಾನ ಮಾಡಿಸಿ ಅವನು ರೆಡಿ ಮಾಡಿ, ಇವಳಿಗೂ ಕೂಡ ಸ್ನಾನ ಮಾಡಿಸಿ ಇವಳನ್ನೂ ಕೂಡ ರೆಡಿ ಮಾಡಿ ಕರ್ಕೊಂಡು ಹೋಗೋಣ ಜೊತೆಲೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವಳು ಬರ್ತೀನಿ ಅಂತ ಹಠ ಮಾಡ್ತಾಯಿದ್ಲು, ಬೇಡ ಅಂದರೂ ಕೂಡ ಕೇಳ್ತಿರ್ಲಿಲ್ಲ. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅವಳಿಗೂ ಬಟ್ಟೆ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಅಲ್ಲಿ ಬರೋದು ಎಷ್ಟೊತ್ತಾಗುತ್ತೋ ಏನು ಅಂತಂದ್ಬಿಟ್ಟು ಇಲ್ಲೇ ಊಟ ಎಲ್ಲ ತಿನ್ನಿಸ್ಕೊಂಡು ಮಕ್ಕಳಿಗೆ ಹೋಗ್ತಾ ಇದ್ದೀವಿ. ಇವಳನ್ನ ಬೇಡ ಅಂದಿದ್ದಕ್ಕೆ ಅಳ್ತಾ ಇದ್ಲು. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಈಗ ಅವ್ರ ಅಪ್ಪನ ಬೇಡ ಅಂತಂದೆ ಸುಮ್ಮನೆ. ಅದಕ್ಕೆ ಅವ್ರ ಅಪ್ಪನ ಜೊತೆ ಹೋಗಿ ಆಟ ಮಾಡ್ತಾಯಿದ್ಲು, ನಾನು ಹೋಗಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ರೆಡಿ ಆದ್ವಿ ಎಲ್ಲರೂ ಕೂಡ. ಅದಕ್ಕೆ ಹೊರಡೋಣ ಅಂತ ಅಂದ್ಬಿಟ್ಟು ಈಗ ಹೊರಡ್ತಾ ಇದ್ದೀವಿ. ನಾನು ಮತ್ತು ಪೂರ್ವಿಕ್ ಅಲ್ಲೋಗಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಮಗಳು, ನನ್ನ ಮಗ, ನಾನು 3 ಜನನೂ ಹೊರಟ್ವಿ ಬೈಕಲ್ಲಿ. ಗಾಡಿಲೇ ಹೋಗೋಣ. ನಮ್ಮ ಮನೆಯವರು ಆಮೇಲೆ ಬರ್ತಾರೆ, ಅವ್ನು ಡ್ಯಾನ್ಸ್ ಸ್ಟಾರ್ಟ್ ಆಗೋ ಅಷ್ಟರೊಳಗೆ ಬರ್ತೀನಿ ಅಂತಂದರು. ಅದಕ್ಕೆ ಹೊರಡೋಣ ಅಂತ ಅಂದ್ಬಿಟ್ಟು ಈಗ ಹೊರಟಿದ್ದೀನಿ. ಗಾಡಿಲೇ ಹೋಗ್ಬಿಡೋಣ, ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಅವರು ಈಗ ಬಂದ್ರಲ್ವ ಡ್ಯೂಟಿಯಿಂದ, ಬೇಡ ಆಮೇಲೆ ಬರ್ತಾರೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅಂತ ಅಂದ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ರೋಸಿ ಕೂಡ ನಿಂತಿದ್ದು, ನಾವೆಲ್ಲ ಹೊರಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ನೋಡ್ಕೊಂಡು ನಿಂತಾಯಿತು. ಜೊತೇಲಿ ಬರುತ್ತೆ, ಕರ್ಕೊಂಡೋದ್ರೆ ಗಾಡೀಲಿ ಕೂಡ ಬರುತ್ತೆ. ಬೇಡ ಟೈಮ್ ಕತ್ಲೆ ಆಗುತ್ತೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಲಿಲ್ಲ. ಹಾಗೆ ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ, ಯಾವ ರೀತಿ ಡ್ಯಾನ್ಸ್ ಮಾಡ್ತಾನೆ. ಚಿಕ್ಕ ಮಕ್ಕಳಲ್ವಾ, ತುಂಬ ಚಿಕ್ಕವರೇ ಅಲ್ಲಿರೋದು ಕಾನ್ವೆಂಟಲ್ಲಿ, ದೊಡ್ಡವರು ಯಾರೂ ಇಲ್ಲ. ಅಂದರೆ LKG ಇಂದ 7th ಇದೆ. ಅದರಿಂದ ಬೇಗನೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾಕೆಂದರೆ ಮಕ್ಕಳು ಕೂಡ ನಿದ್ದೆ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಬೇಗನೆ ಸ್ಟಾರ್ಟ್ ಮಾಡ್ತಾರೆ. ಬನ್ನಿ ಹೊರಡೋಣ ಇನ್ನು.
ಕಾನ್ವೆಂಟ್ ಹತ್ರ ಬಂದು ರೀಚ್ ಆದ್ವಿ. ಹಾಗೆ ಇನ್ನು ಸ್ಟಾರ್ಟ್ ಮಾಡಿರಲಿಲ್ಲ, ಎಲ್ಲ ರೆಡಿ ಮಾಡ್ತಾಯಿದ್ರು. ಇವರು ಕೂಡ ಕರ್ಕೊಂಡು ಬಂದ್ವಿ. ಅಲ್ಲೇ ರೆಡಿ ಮಾಡೋಣ ಅಂತ ಅನ್ನಲ್ಲ, ಅದಕ್ಕೆ ರೆಡಿ ಮಾಡೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಸ್ವಲ್ಪ ಜನ ಬಂದಿದ್ದರು, ಇನ್ನು ಸ್ವಲ್ಪ ಜನ ಬರ್ತಾಯಿದ್ರು. ಮಕ್ಕಳೆಲ್ಲ ಆಲ್ರೆಡಿ ಸ್ವಲ್ಪ ಜನ ರೆಡಿ ಆಗ್ತಾಯಿದ್ರು, ಇನ್ನು ಸ್ವಲ್ಪ ಜನ ಬರ್ತಾಯಿದ್ರು. ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದರು, ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು. ಸರಿ ಆಯಿತು ಬಿಡು, ಈಗ ರೆಡಿ ಮಾಡಿಬಿಡೋಣ ಅವನಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಹೊರಗಡೆ ಹೋಗ್ತಾ ಇದ್ದೀವಿ. ಅಮ್ಮನೂ ಕೂಡ ಬಂದಿದ್ದಲ್ಲ ಜೊತೆಲಿ, ಅವನ ಜೊತೆನೇ ತಿರುಗಾಡ್ತಾ ಕೂತಿದ್ಲು. ಅವಳು ಕನ್ನಡಕನ ಬಿಚ್ಚೇ ಇರಲಿಲ್ಲ, ಹಾಕ್ಕೊಂಡೇ ಇದ್ಲು. ಎಲ್ಲರೂ ನೋಡು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತೆಲ್ಲ ಅಂತಾಯಿದ್ರು. ಹಾಗೆ ಅವನಿಗೆ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ತೊಗೊಂಬಂದಿದ್ವಲ್ಲ, ಸಿಂಪಲ್ಲಾಗಿ ರೆಡಿ ಮಾಡಿದ್ವಿ. ಹುಡುಗರದ್ದೇನು ಜಾಸ್ತಿ ರೆಡಿ ಇರಲ್ವಲ್ಲ, ಸಿಂಪಲ್ಲಾಗಿ ರೆಡಿ ಮಾಡಿ ಬಿಟ್ವಿ. ಹಾಯ್ ಮಾಡಿ, ಎಲ್ಲ ಮಾಡಿ. ಹಾಕೋ, ಚೆನ್ನಾಗಿ ಕಾಣಿಸ್ತಾರೆ. ಹಾಕಿಸ್ಕೊ ನೀನು ಟೋಪಿ. ಅವ್ರನ್ನೂ ಕೂಡ ರೆಡಿ ಮಾಡಿದ್ವಿ, ಮಕ್ಕಳೆಲ್ಲ ಕೂಡ ರೆಡಿ ಆದರು. ಇನ್ನೇನೋ ಫಂಕ್ಷನ್ ಸ್ಟಾರ್ಟ್ ಮಾಡ್ತಾಯಿದ್ರು. ಫೋಟೋಗೆಲ್ಲ ಪೂಜೆ ಮಾಡಿ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲ ಕೊನೆವರೆಗೂ. ಹಾಗೆ ಇಲ್ಲಿ ಅಮ್ಮ ಕೂಡ ಕೂತಿದ್ಲು, ಚೇರ್ ಮೇಲೆ ಕೂತ್ಕೊಂಡ್ವಿ, ನೋಡೋಣ ಫಂಕ್ಷನ್ ಅಂದ್ಬಿಟ್ಟು. ಮಕ್ಕಳೆಲ್ಲ ರೆಡಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು, ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಫಸ್ಟು ಇದು ಮಾಡಿ ಫಂಕ್ಷನ್ ಎಲ್ಲ ಫಸ್ಟು ಪ್ರಾರ್ಥನೆಗೆ ಸ್ಟಾರ್ಟ್ ಮಾಡಿ ಪೂಜೆ ಎಲ್ಲ ಮಾಡಿ ನಮ್ಮ ಗುರುಗಳಿಗೆಲ್ಲ ಸ್ವಾಗತ ಮಾಡಿ ಎಲ್ಲ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು ಮಕ್ಕಳೆಲ್ಲ. ಈಗ ಪೂರ್ವಿದು ಕೂಡ ಡ್ಯಾನ್ಸು ಕೂಡ ತುಂಬ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ್ರು ಚೆನ್ನಾಗಿ. ಡ್ಯಾನ್ಸ್ ಮಾಡಾದಮೇಲೆ ಪೂರ್ವಿದು ಕೂಡ ಸಾಂಗ್ಸ್ ಬಂತು. ಅಷ್ಟರೊಳಗೆ ಅವ್ರ ಅಪ್ಪನೂ ಕೂಡ ಬಂದಿದ್ದರು. ಅವ್ನು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರೊಳಗೆ 9:30 ಆಗಿಬಿಡ್ತು. ಅಲ್ಲಿಂದ ಪೂರ್ವಿದು ಡ್ಯಾನ್ಸ್ ಮುಗಿದ ತಕ್ಷಣ ನಾವು ಸರ್ನ ಕೇಳಿಕೊಂಡು ಹೊರಟು ಬಂದುಬಿಟ್ವಿ. ಯಾಕೆಂದರೆ ಅಮ್ಮನ ಕರ್ಕೊಂಡೋಗಿದ್ವಲ್ಲ, ಅವಳಿಗೆ ನಿದ್ದೆ ಟೈಮ್ ಆಗಿತ್ತು, ಅಲ್ಲೇ ಮಲ್ಕೋತಾ ಇದ್ಲು. ಅದಕ್ಕೆ ನಾವು ಒಂದು ಡ್ಯಾನ್ಸ್ ಮುಗಿದ ತಕ್ಷಣ ಬಂದುಬಿಟ್ವಿ. ಹಾಗೆ ಬರಬೇಕಾದ್ರೆ ಊಟಕ್ಕೆ ಅಂದ್ಬಿಟ್ಟು ಸ್ನ್ಯಾಕ್ಸ್ ತೊಗೊಂಡು ಬಂದ್ವಿ. ಅಮ್ಮ ಅಡುಗೆ ಮಾಡಿದರು. ಅಲ್ಲಿಂದ ಬಂದ ತಕ್ಷಣ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಎಲ್ಲರೂ ಮಕ್ಕಳೆಲ್ಲ ಮಲ್ಕೊಂಡ್ರು. ನಾನು ಕೂಡ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಟೇಕ್ ಕೇರ್.